ನಮಸ್ಕಾರ ಎಲ್ಲರಿಗೂ. ಎಫ್ ಸಿ ಅಂತ ಪ್ರೋಗ್ರಾಮ್ ಮಾಡಿದ್ದು ತುಂಬ ಚೆನ್ನಾಗಿ ಪ್ರೋಗ್ರಾಮು. ಅರ್ಥಾತ್ 500ರಿಂದ 600 ಜನ ಜಾಯ್ನ್ ಆಗಿದ್ರಿ. ತುಂಬ ಜನ ಕೇಳ್ತಾ ಇದ್ರಿ ಕೋರ್ಸ್ ಮಾಡಿ ಅಂತೇಳಿ. ಎಫ್ ಸಿ ಅಂದರೆ ಏನು ತುಂಬ ಜನಕ್ಕೆ ಐಡಿಯಾ ಇರೋಂಗಿಲ್ಲ. ಎಫ್ ಸಿ ಅಂದರೆ ಏನಂತ ಹೇಳಿದ್ರೆ ತುಂಬ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ, ತುಂಬ ಗಟ್ಟಿಯಾಗಿರುತ್ತೆ, ಕ್ರಮೇಣವಾಗಿ ಕ್ಷೀಣಿಸ್ತಾ ಹೋಗುತ್ತೆ. ಆ ಸಂಬಂಧಗಳು ಕಳಿಸ್ತಾ ಹೋಗುತ್ತೆ. ಯಾಕೆ ಕಳಿಸುತ್ತೆ ಗೊತ್ತಾಗಲ್ಲ. ಈಗ ಸ್ಕೂಲಲ್ಲಿದ್ದಾಗ ತಂದೆ ತಾಯಿಗಳು ದೇವ್ರ ಕಾಣ್ತಾಯಿದ್ರು, ಬರ್ತಾ ಬರ್ತಾ ಒಂಥರ ಏನೋ ಒಂದು ಸಂಬಂಧಗಳು ಹಳಿಸ್ತಿದೆ ಅಂತ ಅನಿಸುತ್ತೆ. ಕಾಲೇಜಲ್ಲಿ ಇದ್ದಾಗ ಹೆಂಡತಿ ಅಂದರೆ ಗರ್ಲ್ ಫ್ರೆಂಡ್ ಚೆನ್ನಾಗಿ ಕಾಣ್ತಾ ಇದ್ಲು, ಬಟ್ ಮದುವೆ ಆದ್ಕೊಳ್ಳೆ ಹೆಂಡತಿ ಆದ್ಕೊಳ್ಳೆ ಅವಳ ಸಂಬಂಧಗಳು ಕ್ಷೀಣಿಸ್ತಾ ಹೋಗುತ್ತೆ. ಹಾಗೆಯೇ ಒಂದೊಂದು ಸಂಬಂಧಗಳಲ್ಲಿ ಮೊದಲಿದ್ದಿದ್ದು ಆಮೇಲೆ ಇರೋಲ್ಲ. ಯಾಕಂತ ಹೇಳಿದರೆ ಇಲ್ಲೊಂದು ಮರ ಕಾಣ್ತಿದೆ ನೋಡಿ, ಈ ಮರದಷ್ಟು ಹಳೆಯ ಸಮಸ್ಯೆಗಳಿರುತ್ತೆ. ಅದನ್ನು ಹಾಗೆ ಬಿಟ್ಟರೆ ಹೀಗೆ ಇಲ್ಲಿ ಬಿದ್ದಿದೆ ನೋಡಿ ಮರ, ಈ ಥರ ಆಗುತ್ತೆ, ನುಚ್ಚು ನೂರಾಗ್ಬಿಡುತ್ತೆ. ಅದನ್ನು ಇನ್ನೂ ಗಟ್ಟಿ ಮಾಡ್ಬೋದು ನೀವು. ಯಾವ ಥರ ಮಾಡ್ಬೋದು? ಅದಕ್ಕೂ ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ನು ಎಫ್ ಸಿ ಎಲ್ ಬರುತ್ತೆ. ಸೊ ಹಾಗಾಗಿ ಈ ಎಫ್ ಸಿನ ಅಟೆಂಡ್ ಮಾಡಿ. ನಾನು ಕನ್ಸಲ್ಟೇಷನ್ ಕೊಡೋದು ದೊಡ್ಡ ಮಾತಲ್ಲ, ಕೊಡಿಸೋದು ದೊಡ್ಡ ಮಾತಲ್ಲ, ತೊಗೊಳ್ಳೋದು ದೊಡ್ಡ ಮಾತಲ್ಲ. ಇದನ್ನು ಕೋರ್ಸ್ಗಳಾಗಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅದನ್ನು ಮನೆಯಲ್ಲೇ ಕೌಂಟರ್ ಮಾಡ್ಬೋದು. ಇನ್ನೂ 100 ಜನಕ್ಕೆ ಇದನ್ನು ತಲುಪಿಸ್ಬೋದು ಅನ್ನೋ ಒಂದು ಉದ್ದೇಶದಿಂದ ನವಂಬರ್ 21ರಿಂದ ಎಫ್ ಸಿ ಸ್ಟಾರ್ಟ್ ಆಗ್ತಿದೆ. ಫ್ಯಾಮಿಲಿ ಕನ್ಸಲ್ಟೇಷನ್ ಅಂತೇಳಿ ನಮ್ಮ ಭಾರತದಲ್ಲಿ ಮೊದಲೆಲ್ಲ ಮಾಡ್ತಾಯಿದ್ರು, ಹಿರಿಯರೆಲ್ಲ ಇಟ್ಕೊಂಡು ಮಾಡ್ತಾಯಿದ್ರು. ಈಗ ಅದು ನ್ಯೂಜಿಲೆಂಡಿಂದ ಸ್ವಲ್ಪ ರಿಫೈನ್ಡ್ ಆಗಿ ನಮ್ಮ ಥೆರಪಿ ರೀತಿಯಲ್ಲಿ ಬಂದಿದೆ. ಅದನ್ನು ಭಾರತದಲ್ಲಿ ಬೆರಳಿಕೆ ಜನರ ಅಷ್ಟೇ ಕಲ್ತಿದ್ದಾರೆ. ಕರ್ನಾಟಕದಲ್ಲಿ ನನ್ನ ಪ್ರಕಾರ ತುಂಬ ಕಡಿಮೆ ಜನ ಮಾಹಿತಿ ಇರುತ್ತೆ, 1-2 ಕ್ಲಾಸ್ ಅಟೆಂಡ್ ಮಾಡ್ತಾರೆ. ಬಟ್ ಅದು ತುಂಬ ವರ್ಷದಿಂದ ಮಾಡ್ಕೊಂಬಂದವರು ನಮ್ಮಲ್ಲಿ ಹೀಲರ್ ಇದ್ದಾರೆ. ಅವ್ರು ಕೋರ್ಸ್ ತೊಗೋತಿದ್ದಾರೆ. 21ರಿಂದ ಸ್ಟಾರ್ಟ್ ಆಗ್ತಿದೆ, ನವಂಬರ್ 21ರಿಂದ. ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ವಾಟ್ಸಪ್ ಚಾನಲ್ ಇದೆ. ಆ ವಾಟ್ಸಪ್ ಚಾನಲ್ ಜಾಯ್ನ್ ಆಗೋದ್ರಿಂದ ನಿಮಗೆ ಅಲ್ಲಿ ಪೇಮೆಂಟ್ ಲಿಂಕ್ ಬರುತ್ತೆ. ನಾನು ಡೈರೆಕ್ಟಾಗಿ ಕೊಡ್ತಾ ಇಲ್ಲ, ಈ ನಂಬರ್ ಕೊಡ್ತೇವೆ, ಕಾಯ್ ಅಂತ ಕಳಿಸಿ. ವಾಟ್ಸಪ್ ಚಾನಲ್ ಇನ್ನೊಂದು ಹೇಳ್ತೇನೆ, ಯೂಟ್ಯೂಬ್ ಚಾನಲ್ ಅಲ್ಲ, ವಾಟ್ಸಪ್ ಚಾನಲು. ನಿಮ್ಮ ನಂಬರ್ ಯಾರಿಗೂ ಸಿಗೋಲ್ಲ, ಪ್ರೈವೇಟ್ ಆಗಿರುತ್ತೆ, ಗ್ರೂಪಲ್ಲ ಇದು. ನಮ್ಮ ಮಾಹಿತಿ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಮತ್ತೆ ಆಗ್ತಾಡ ಜಾಯ್ನ್ ಆಗಿ. ಧನ್ಯವಾದ.